ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳುವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಖಂಡಿತವಾಗ್ಲೂ ಒಮ್ಮೆ ತಯಾರಿಸಿ ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು. ಕಡಲೆ ಮೈದಾ ಇಲ್ಲದೆ 10 ನಿಮಿಷದಲ್ಲಿ ಗರಿಗರಿಯಾದ ಚಕ್ಕಲಿನ ತಯಾರಿಸಿ ತಿಂದರೆ ಮತ್ತೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿ ಆಗುತ್ತೆ. ಖಂಡಿತವಾಗ್ಲೂ ಇದಕ್ಕೆ ಕಡಲೆ ಹಿಟ್ಟನ್ನು ಉಪಯೋಗಿಸಿಲ್ಲ, ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ. ಸೊ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳೋಣ. ಸೊ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು, ಸಣ್ಣ ರವೆ ಅಂತ ಹೇಳ್ತೀವಲ್ಲ, ಸೊ ಆ ಒಂದು ರವೆಯನ್ನು ಅರ್ಧ ಕಪ್ ಆಗುವಷ್ಟು ತಗೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವ್ಯಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಸೊ ಇಲ್ಲಿ ಪಕ್ಕದಲ್ಲಿ ಸ್ವಲ್ಪ ಕೆಲಸ ನಡೀತಾ ಇದೆ, ಸೊ ಸ್ವಲ್ಪ ಡಿಸ್ಟರ್ಬ್ ಆದರೆ ಖಂಡಿತವಾಗ್ಲೂ ಅದಕ್ಕೆ ಕ್ಷಮೆ ಇರಲಿ. ಸ್ವಲ್ಪ ನಿಮಗೆ ಡಿಸ್ಟರ್ಬೆನ್ಸ್ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ಇಲ್ಲಿ ಈಗ ವಿಡಿಯೋ ಕಡೆ ನೋಡೋಣ. ಅರ್ಧ ಕಪ್ ಆಗೋಷ್ಟು ಚಿರೋಟಿ ರವೆಯನ್ನು ನಾನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದೇ ಅಳತೆಯಲ್ಲಿ ನೀರನ್ನು ತಗೊಳ್ಳೋಣ. ಸೊ ಬಿಸಿ ನೀರನ್ನು ತಗೊಳ್ಬೇಕಾಗುತ್ತೆ. ತುಂಬನೇ ಒಂದು ಕುದಿಯುವಂತಹ ನೀರನ್ನು ತಗೊಳ್ಬೇಕಾಗುತ್ತೆ. ಉಗುರು ಬೆಚ್ಚಗಿರುವಂತಹ ನೀರಲ್ಲ, ಸ್ವಲ್ಪ ಚೆನ್ನಾಗಿ ಕುದಿ ಬರ್ತಾ ಇರಬೇಕು, ಆ ನೀರನ್ನು ತಗೊಳ್ಳಿ. ಅರ್ಧ ಕಪ್ ಆಗುವಷ್ಟು ರವೆ, ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ ಆಗುವಷ್ಟು ಅಥವಾ ಸ್ವಲ್ಪ ರವೆ ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಳಿ. ಜಾಸ್ತಿ ಏನು ಬೇಕಾಗೋದಿಲ್ಲ. ಇದನ್ನು ಒಂದು ಪ್ಲೇಟನ್ನು ಮುಚ್ಚಿ ಸುಮಾರು ಒಂದು 5ರಿಂದ 10 ನಿಮಿಷ ಇದನ್ನು ಹಾಗೆ ನಾವು ಬಿಟ್ಬಿಡೋಣ. ಓಕೆ. ಸೊ ನೋಡ್ಬೋದು ನೀವು, ಈಗ ಒಂದು 10 ನಿಮಿಷ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿದೆ ರವೆ ಅಂತ. ಸೊ ಈಗ ಅದೇ ಕಪ್ಪಿನ ಅಳತೆಯಲ್ಲಿ, ರವೆ ತೊಗೊಂಡಿರೋಂತಹ ಕಪ್ಪಿನ ಅಳತೆಯಲ್ಲೇ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಜ್ವೈನ್ ತಗೊಳ್ಳೋಣ. ಅಜ್ವೈನ್ನ ಕೈಯಲ್ಲೇ ಈ ರೀತಿ ಮ್ಯಾಶ್ ಮಾಡಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿಯನ್ನು ಉಪಯೋಗಿಸೋಣ. ಸೊ ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ನ ಉಪಯೋಗಿಸ್ತಾ ಇದ್ದೀನಿ. ನೀವು ಕೂಡ ನಿಮಗೆ ಕಲರ್ ಚೆನ್ನಾಗಿ ಬರಬೇಕು ಅಂದರೆ ಖಂಡಿತವಾಗ್ಲೂ ಉಪಯೋಗಿಸಿ, ಅಥವಾ ಫುಡ್ ಕಲರ್ ಹಾಕ್ಕೊಳ್ತೀವಿ ಅಂದರೆ ಫುಡ್ ಕಲರ್ ಕೂಡ ಹಾಕ್ಕೊಳ್ಳಿ. ಸೊ ಟೋಟಲಾಗಿ ಒಂದು 3/4 ಸ್ಪೂನ್ ಆಗುವಷ್ಟು ನಾನು ಖಾರದ ಪುಡಿಯನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 1/4 ಸ್ಪೂನ್ ಆಗುವಷ್ಟು, 1/4 ಟೀ ಸ್ಪೂನ್ ಆಗುವಷ್ಟು ನಾವು ಧನಿಯಾ ಪೌಡರ್ನ ಹಾಕ್ಕೊಳ್ಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಸ್ವಲ್ಪ ಇಂಗು ಕೂಡ ನೀವು ಹಾಕ್ಕೊಳ್ಬೋದು. ಸೊ ನಾನು ಅದನ್ನು ಉಪಯೋಗಿಸೋದಿಲ್ಲ, ಅದಕ್ಕೋಸ್ಕರ ಹಾಕ್ಕೊಂಡಿಲ್ಲ. ಓಕೆ. ಸೊ ಅದಾದ ನಂತರ ಒಂದೇ ಒಂದು ಪಿಂಚಷ್ಟು ಅಡುಗೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಸ್ವಲ್ಪ, ಬೇಕು ಅಂದರೆ ಇಲ್ಲಿ ನೀವು ಫುಡ್ ಕಲರ್ನ ಹಾಕ್ಕೊಳ್ಬೋದು. ನಂತರ ಒಂದು 2 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ರೋಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂತಂದರೆ ಹಾಗೆ ಕೂಡ ನೀವು ಉಪಯೋಗಿಸ್ಬೋದು, ಅಥವಾ ಕಪ್ಪು ಎಳ್ಳನ್ನು ಉಪಯೋಗಿಸ್ತೀವಿ ಅಂದರೆ ಕಪ್ಪು ಎಳ್ಳು ಕೂಡ ಹಾಕ್ಕೊಳ್ಬಹುದು. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ ನೀಟಾಗಿ. ನೋಡಿ, ಏನು ಕೂಡ ನಾನು ನೀರು ಅಥವಾ ತುಪ್ಪ ಅಥವಾ ಅಡುಗೆ ಎಣ್ಣೆ ಯಾವುದನ್ನು ಕೂಡ ಉಪಯೋಗಿಸಿಲ್ಲ, ಹೀಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಇಲ್ಲಿ ಒಂದು 3 ಸ್ಪೂನ್ ಆಗುವಷ್ಟು ನಾವು ತುಪ್ಪವನ್ನು ಬಿಸಿ ಮಾಡಿ ಹಾಕ್ಕೊಳ್ಬೇಕಾಗತ್ತೆ. ತುಪ್ಪ ಅಥವಾ ಅಡುಗೆ ಎಣ್ಣೆ ಯಾವುದನ್ನು ಬೇಕಿದ್ರೂ ಉಪಯೋಗಿಸ್ಬೋದು ನಿಮಗೆ, ಅಥವಾ ಬೆಣ್ಣೆ ಇದ್ದರೆ ಬೆಣ್ಣೆ ಕೂಡ ಉಪಯೋಗಿಸ್ಬೋದು. ಇಷ್ಟನ್ನು ಕೂಡ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬಿಸಿ ಇರುತ್ತೆ, ಸೊ ಸ್ಪೂನಿನಿಂದ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಕೈಯಲ್ಲಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ನಾನು ಕೈಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿಯಾಗಿ. ಹಿಟ್ಟು ನಮಗೆ ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು, ಹಾಗೆ ಜಾಸ್ತಿ ತೆಳ್ಳ ಕೂಡ ಇರಬಾರ್ದು. ಇಲ್ಲ ಅಂತಂದರೆ ಚಕ್ಲಿ ನೀಟಾಗಿ ಬರೋದಿಲ್ಲ. ತೆಳ್ಳಗಾದರೆ ಏನಾಗುತ್ತೆ ಅಂದರೆ ನಿಮಗೆ ಶೇಪೇ ಬರೋದಿಲ್ಲ, ಹೊರಟೋಗ್ಬಿಡುತ್ತೆ. ಗಟ್ಟಿ ಆಯಿತು ಅಂದರೆ ಅಲ್ಲಲ್ಲೇ ಬೇಗ ಕಟ್ ಆಗಿಬಿಡುತ್ತೆ ಚಕ್ಲಿ. ನೀಟಾಗಿ ಒಂದು ರೌಂಡ್ ಶೇಪಲ್ಲಿ ನೀವು ಮಾಡ್ಕೊಳಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಈಗ ನೋಡಿ, ನೀಟಾಗಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟು ಯಾವ ಹದಕ್ಕಿದೆ ಅಂತ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ. ಓಕೆ. ಅದಾದ ನಂತರ ಈ ರೀತಿಯಾಗಿ 2 ಭಾಗ ಮಾಡಿ ನಾನು ಒಂದು ಸೈಡ್ ಇದನ್ನು ತೆಗೆದಿಟ್ಕೊಳ್ತೀನಿ. ಈಗ ನಾವು ಚಕ್ಲಿ ಒಳ್ ತಗೊಳ್ಳೋಣ. ಸೊ ಇದಕ್ಕೆ ನಾನು ಚಕ್ಲಿ ಮಾಡೋದಕ್ಕೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ ಸುತ್ತಲೂ ಕೂಡ. ಯಾಕೆಂದರೆ ಹಿಟ್ಟು ಅದಕ್ಕೆ ಅಂಟ್ಕೋಬಾರ್ದು ಅನ್ನೋದಕ್ಕೋಸ್ಕರ ನಾವು ಎಣ್ಣೆಯನ್ನು ಹಚ್ಕೋಬೇಕಾಗುತ್ತೆ. ಈಗ ಹಿಟ್ಟನ್ನು ತಗೊಂಡು ನಾವು ಎಲ್ಲದನ್ನು ಕೂಡ ಫುಲ್ಫಿಲ್ ಮಾಡ್ಕೊಂಡ್ಬಿಡೋಣ. ಈ ರೀತಿಯಾಗಿ ನೀಟಾಗಿ ಹಾಕ್ಕೊಂಡು ಈಗ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಕ್ಲೋಸನ್ನು ಮಾಡಿ ನೀಟಾಗಿ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ, ನಿಧಾನವಾಗಿ ಮಾಡ್ಕೊಳ್ಳಿ. ಸೊ ಈಗ
ನಿಧಾನವಾಗಿ ಒಂದು ಚಕ್ಲಿಯನ್ನು ಹಾಕೋ ವಿಧಾನವನ್ನು ತಿಳಿಸ್ಕೊಡ್ತೀನಿ. ಸೊ ಚಕ್ಲಿಯನ್ನು ಹೇಗೆ ಮಾಡ್ಕೋಬೋದು ಅಂತ ಒಂದು ತಟ್ಟೆಯನ್ನು ಹಾಕ್ಕೊಂಡಿದ್ದೀನಿ. ತಟ್ಟೆಯಲ್ಲಿ ಮಾಡಿ ತೋರಿಸೋಣ ಫಸ್ಟಿಗೆ ಅಂತ. ಅದಾದ ನಂತರ ನಾನು ಮಣೆ ಮೇಲೂ ಕೂಡ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಈ ರೀತಿಯಾಗಿ ರೌಂಡಾಗಿ ನಾವು ಫಸ್ಟಿಗೆ ನೀಟಾಗಿ ಒಂದು ಶೇಪನ್ನು ಮಾಡಿಕೊಂಡ್ರೆ ಸುತ್ತಲೂ ಕೂಡ ನೀಟಾಗಿ ಬರುತ್ತೆ, ಎಲ್ಲೂ ಕೂಡ ಕಟ್ಟಾಗೋದಿಲ್ಲ. ಓಕೆ, ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನೀವು ಚಕ್ಲಿಯನ್ನು ಮಾಡ್ಕೋಬೋದು. ಸೊ ಇದನ್ನು ನಿಧಾನವಾಗಿ ತಟ್ಟೆಯಿಂದ ಕೂಡ ನಾನು ಕೈಗೆ ತಗೊಳ್ತೀನಿ, ಆಗಲೂ ಕೂಡ ಇದು ಕಟ್ಟಾಗೋದಿಲ್ಲ. ಆವಾಗಲೇ ನಿಮಗೆ ತಿಳಿಯುತ್ತೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಸೊ ನೋಡಿ ಈ ರೀತಿಯಾಗಿ ನಾನು ರೆಡಿ ಮಾಡಿಕೊಂಡು ಮತ್ತೆ ಇನ್ನೊಂದು ಚಕ್ಲಿಯನ್ನು ಕೂಡ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಶೇಪ್ ಎಲ್ಲ ಕೂಡ ನೀಟಾಗಿ ಬರ್ತಾ ಇದೆ, ಮತ್ತು ಸೈಡಲ್ಲಿರೋವಂಥ ಡಿಸೈನ್ಸು ಅಷ್ಟೇ ಪರ್ಫೆಕ್ಟಾಗಿ ಬಂದಿದೆ, ಯಾವುದೇ ರೀತಿ ತೊಂದರೆ ಅದಕ್ಕಂತೂ ಆಗಿಲ್ಲ. ಈ ರೀತಿಯಾಗಿ ರೆಡಿ ಮಾಡಿಕೊಂಡು ಫಸ್ಟು ನಾವು ತೆಗೆದಿಟ್ಕೊಂಬಿಡೋಣ, ಅಥವಾ ಒಂದು ತಟ್ಟೆಯಲ್ಲಿ ಕೂಡ ನೀವು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಬೋದು. ಈಗ ಎಣ್ಣೆ ಬಿಸಿ ಆಗೋದಕ್ಕೆ ಆಲ್ರೆಡಿ ಇಟ್ಟಿದ್ದೆ. ಅದಾದ ನಂತರ ಇವಾಗ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ನೋಡಿ ಒಂದೊಂದಾಗಿ ನಾವು ಸ್ವಲ್ಪ ದೂರ ಈ ಚಕ್ಲಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಮಗೆ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮ್ ಬೇಡ. ಲೋ ಫ್ಲೇಮಲ್ಲೇ ನೀವು ಇದನ್ನು ಟರ್ನ್ ಮಾಡಿ ಒಂದೊಂದು ನಿಮಿಷ ಬಿಟ್ಟು ನೀವು ಟರ್ನ್ ಮಾಡಿ ಒಂದು 2ರಿಂದ 3 ಸಲ ಆ ರೀತಿ ಮಾಡಿದ್ರೆ ಎರಡೂ ಕಡೆ ಕೂಡ ಪರ್ಫೆಕ್ಟಾಗಿರುವಂತಹ ಕಲರು ಬಂದ್ಬಿಡುತ್ತೆ. ಓಕೆ, ಸೊ ಈಗ ನೋಡಿ ಬಬಲ್ಸ್ ಎಲ್ಲ ಕಮ್ಮಿ ಆಗಿದೆ, ಒಂದು ಸೈಡ್ ಆಗಿದೆ. ಇದನ್ನು ಟರ್ನ್ ಮಾಡಿ ಇನ್ನೊಂದು ಸೈಡ್ ಕೂಡ ನಾನು ಅದನ್ನು ಫ್ರೈ ಮಾಡ್ಕೊಳ್ತೀನಿ. ಎರಡೂ ಸೈಡ್ ಕೂಡ ನಮಗೆ ಗರಿಯಾಗಿ ಬರೋ ಹಾಗೆ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ. ನೋಡಿ ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಆಗಿರೋಂಥ ನೋಡ್ಬೋದು ನೀವು ಕಲರ್ ಕೂಡ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಸೊ ಈಗ ನಿಧಾನವಾಗಿ ನಾವು ಆಗಿರೋಂಥ ಒಂದು ಚಕ್ಲಿಯನ್ನು ಟಿಶ್ಯೂ ಪೇಪರ್ಗೆ ತೆಗೆದಿಟ್ಕೊಳ್ಳೋಣ. ಸೊ ಮತ್ತೊಂದು ಬ್ಯಾಚು ಚಕ್ಲಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ನಾನು ಹಾಕಿ. ಇವನ್ನೆಲ್ಲ ನಿಧಾನವಾಗಿ ತೆಗೆದಿಟ್ಕೊಳ್ಳೋಣ. ಆಗಿದೆ ಇವೆಲ್ಲ ಅಲ್ವಾ. ಸೊ ನೋಡಿ ಈ ರೀತಿ ಗೋಲ್ಡನ್ ಕಲರ್ ಬರಬೇಕು, ಮತ್ತು ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ನೀವು ಕೂಡ ಕಣ್ಣಾರೆ ನೋಡ್ಬೋದು. ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಇದನ್ನು 2ರಿಂದ 3 ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಡ್ಬೋದು. ಅಷ್ಟೇ ಗರಿಯಾಗಿ ನಿಮಗೆ ಈ ಚಕ್ಲಿ ರೆಡಿ ಆಗಿರುತ್ತೆ ಯಾವಾಗಲೂ ಕೂಡ. ಸೊ ಕಡಲೆ ಹಿಟ್ಟು, ಮೈದಾ ಅಥವಾ ಕಡಲೆ ಯಾವುದೂ ಕೂಡ ಉಪಯೋಗಿಸ್ತಾರೆ 10 ನಿಮಿಷದಲ್ಲಿ ಗರಿಯಾದ ಚಕ್ಲಿನ ತಯಾರಿಸುವ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ. ಹಾಗೆ ವಿಡಿಯೋನ ಶೇರ್ ಮಾಡಿ ಖಂಡಿತವಾಗ್ಲೂ, ಮತ್ತು ಲೈಕ್ ಮಾಡಿ. ಈಗ ಗರಿಯಾಗಿರುವಂತಹ ಒಂದು ರವೆ ಚಕ್ಲಿ ರೆಡಿಯಾಗಿದೆ. ಸೊ ಈ ರವಾ ಚಕ್ಲಿಯನ್ನು ನಾನು ಮುರಿದು ಕೂಡ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೋಡಿದ್ರಲ್ಲ, ಈ ರೀತಿಯಾಗಿ ಗರಿಯಾಗಿರುವಂಥ ಚಕ್ಲಿ ರೆಡಿಯಾಗಿದೆ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ.